श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಸಂಪುಟ 116 ಸಮುದ್ರಚಿ ಭರತಿ ಸೋಮಕಾಂತಾಚಿ ಪಾಝರತಿ ಕುಮುದೆ ವಿಕಾಸತಿ ಚಂದುತೋ ಉಗಾ ಚಂದ್ರೋದಯವಾಗಲು ಸಮುದ್ರವೇ ಉಕ್ಕೇರುವುದು ಚಂದ್ರಕಾಂತಮಣಿಯೇ ಕರಗುವುದು ಹಾಗೂ ಕುಮುದಿನಿಯೇ ವಿಕಸಿಸುವುದು. ಆದರೆ ಚಂದ್ರನು ಮಾತ್ರ ಸುಮ್ಮನೆ ಇರುವನು. ಚಂದ್ರೋದಯವಾಗಲು ಚಂದ್ರನು ಆಕಾಶದಲ್ಲಿ ತನ್ನಷ್ಟಕ್ಕೆ ತಾನು ಸುಮ್ಮನೆ ಇರುವನು. ಆದರೂ ಸಮುದ್ರವು ಕೇರುವುದು, ಚಂದ್ರಕಾಂತಮಣಿ ಕರಗುವುದು ಹಾಗೂ ಕುಮುದಿನಿ ಅರ್ಥಾತ್ ಚಂದ್ರ ವಿಕಾಸಿ ಕಮಲ ಅರಳುವುದು. ಚಂದ್ರನು ಮಾತ್ರ ಸುಮ್ಮನೆ ಇರುವನು. ಕಾವಾರಾಚಿ ವಾಜೆ ವಿಜೆ ಗಗನೆ ನಿಶ್ಚಳ ಅಸಿಜೆ ತೈಸಾ ಗುಣಾಚಿಯೇ ಗಜಬಜೆ ಡೋಲೆ ನಾಜೋ. ಗಾಳಿಯೇ ಬೀಸುವುದು ಹಾಗೂ ನಿಲ್ಲುವುದು, ಆದರೂ ಆಕಾಶ ನಿಶ್ಚಲವಾಗಿರುವುದು. ಅದರಂತೆ ತ್ರಿಗುಣಗಳ ಗೊಂದಲವಿರುವುದು, ಆದರೆ ಅವನು ಮಾತ್ರ ಅಲುಗಾಡುವುದೂ ಇಲ್ಲ. ಗಾಳಿಯು ತಾನಾಗಿಯೇ ಬೀಸುವುದು ಹಾಗೂ ನಿಲ್ಲುವುದು, ಆದರೂ ಆಕಾಶವು ಮಾತ್ರ ನಿಶ್ಚಲವಾಗಿರುವುದು. ಅದರಂತೆ ತ್ರಿಗುಣಗಳದ್ದೇ ಗೊಂದಲವಿರುವುದು, ಆದರೆ ಅವನು ಮಾತ್ರ ಅಲುಗಾಡುವುದೂ ಇಲ್ಲ. ಅರ್ಜುನ ಏಣೆ ಲಕ್ಷಣೆ ತೋ ಗುಣಾತೀತು ಜಾಣನೆ ಪರಿಸಾತ ಆಚರಣೆ ತಯಾಚಿಯೇ. ಅರ್ಜುನ, ಈ ಲಕ್ಷಣಗಳಿಂದ ನೀನು ತಿಳಿಯಬೇಕು ಅವನು ಗುಣಾತೀತನೆಂಬುದನ್ನು. ಈಗ ಕೇಳು ಆಚರಣೆಯನ್ನು ಆ ಗುಣಾತೀತನ. ಹೇ ಅರ್ಜುನ, ಈ ಎಲ್ಲ ಲಕ್ಷಣಗಳಿಂದ ನೀನು ಅವನು ಗುಣಾತೀತನೆಂದು ತಿಳಿಯಬೇಕು. ಈಗ ಗುಣಾತೀತನ ಆಚರಣೆಯನ್ನು ಕುರಿತು ಹೇಳುವೆ, ಕೇಳು. ಸದ್ಗುರುನಾಥ ಮಹಾರಾಜ್ ಕಿ ಜೈ. जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।